ಗದ್ದೆ, ನೀರು, ಮಣ್ಣು ಮತ್ತು ಸಂಭ್ರಮ ಇದು ಕೇವಲ ಕೃಷಿ ಕಾರ್ಯವಲ್ಲ, ಯುವ ಪೀಳಿಗೆಗೆ ಕೃಷಿಯ ಮಹತ್ವವನ್ನು ತಿಳಿಸುವ ಜೀವಂತ ಪಾಠಶಾಲೆ. ಸಿಎಸ್ಐ ಕೆಎಸ್ಡಿ ಉಡುಪಿ ವಲಯ ಪ್ರಾದೇಶಿಕ ಪರಿಷತ್ ವತಿಯಿಂದ ಕೃಷಿ ಪಾಠ ಹಾಗೂ ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಇತ್ತೀಚಿನ ದಿನಗಳಲ್ಲಿ ಯುವಕರು ಉದ್ಯೋಗ ಅರಸಿ ನಗರದತ್ತ ಮುಖ ಮಾಡುತ್ತಿದ್ದು ಕೃಷಿಯಿಂದ ದೂರವಾಗುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಭತ್ತದ ಕೃಷಿಯ ವಿವಿಧ ಹಂತಗಳ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಯುವಕ ಯುವತಿಯರು ಗದ್ದೆಗೆ ಇಳಿದು ನೇಜಿ ನೆಡುವ ಅನುಭವ ಪಡೆದರು. ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರು ಗದ್ದೆಯಲ್ಲಿ ವಿವಿಧ ಆಟಗಳಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಜೊತೆಗೆ ಕೋಣಗಳನ್ನು ಗದ್ದೆಗೆ ಇಳಿಸುವ ಮೂಲಕ ಹಿಂದಿನ ಕಾಲದಲ್ಲಿ ಕೃಷಿ ಕಾರ್ಯವನ್ನು ಹೇಗೆ ನಡೆಸುತ್ತಿದ್ದೆವು ಎಂಬುದನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಡಲಾಯಿತು. ಸ್ನೇಹ, ಶ್ರಮ, ಸಹಭಾಗಿತ್ವ ಮತ್ತು ಸಂಭ್ರಮದ ಸಂದೇಶದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಟ್ಟಾಗಿ ಭಾಗವಹಿಸಿ ಕೃಷಿಯ ಮಹತ್ವವನ್ನು ಮತ್ತೊಮ್ಮೆ ನೆನಪಿಸಿಕೊಂಡರು. ಇವತ್ತಿನ ದಿನದಲ್ಲಿ ಯುವ ಜನರಿಗೆ ಕೇವಲ ಕುಳಿತು ಸಂಪಾದನೆ ಮಾಡುವಂತ ಕಾಯಕ ಹೆಚ್ಚಾಗ್ತದೆ. ಶ್ರಮ ಪಟ್ಟು ಮಾಡುವಂತ ಕಾಯಕವನ್ನು ಅವರು ಎಂದೂ ಆಡ್ಕೊಳ್ಳೋದಿಲ್ಲ. ಉದಾಹರಣೆಗೆ, ನಾವು ಹಣ ಸಂಪಾದನೆ ಮಾಡಿದ್ರೆ ಎಲ್ಲವೂ ನಮಗೆ ಸಿಗ್ತದೆ ಅನ್ನುವಂಥದ್ದು. ಆದರೆ ನಿಜವಾಗಿ ಈ ಕೃಷಿಯನ್ನ ಒಂದು ವೇಳೆ ಯುವಜನರು ಒಂದು ವಿಧದಲ್ಲಿ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಇದರಲ್ಲೂ ಸಹ ಅಷ್ಟೇ ಲಾಭ ಉಂಟು. ಒಂದು ವೇಳೆ ತನಗೆ ಬೇಕಾದಷ್ಟು ಸಂಪಾದನೆ ಮಾಡಿ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯುವ ಜನರು ಈ ನಿಟ್ಟಿನಲ್ಲಿ ಇಂತಹ ಕಡೆ ಗಮನ ಹರಿಸೋದಾದ್ರೆ ಖಂಡಿತವಾಗಿಯೂ ಕೇವಲ ಒಂದು ಸಮುದಾಯ ಮಾತ್ರ ಅಲ್ಲ, ಎಲ್ಲಾ ಸಮುದಾಯಕ್ಕೆ ಉಣ್ಣಲಿಕ್ಕೆ ಬೇಕಾದಂಥ ಆಹಾರ ಸಮೃದ್ಧಿಯಾಗಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಅದರಿಂದ ಯಮನಸ್ಥರು ಅಥವಾ ಮಕ್ಕಳು ಈ ನಿಟ್ಟಿನಲ್ಲಿ ಸ್ವಲ್ಪ ಆಲೋಚನೆ ಮಾಡೋದು ಬಹಳ ಪ್ರಾಮುಖ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನಾವು ಎಲ್ಲಿ ಗದ್ದೆ ಇತ್ತೋ ಅಲ್ಲೆಲ್ಲ ನಾವು ಲೇಔಟ್ಗಳನ್ನ ನೋಡ್ತಾ ಇದ್ದೇವೆ, ಎಲ್ಲಿ ತೋಟ ಇತ್ತೋ ಅಲ್ಲೆಲ್ಲ ನಾವು ಲೇಔಟ್ಗಳನ್ನ, ಕಟ್ಟಡಗಳು, ಮನೆಗಳನ್ನ ನೋಡ್ತಾ ಇದ್ದೇವೆ. ಕೆಲವು ಕಡೆ ಇಂಡಸ್ಟ್ರಿಯಲ್ ಆಗಿದೆ. ಅದರೆಲ್ಲದರ ಪರಿಣಾಮ ಆಹಾರದ ಕೊರತೆ ಖಂಡಿತವಾಗಿಯೂ ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ಖಂಡಿತವಾಗಿ ಆಗ್ತಾ ಇದೆ. ಅದರಿಂದ ಹೊರಬಂದು ಬರಬೇಕಾದ್ರೆ ಖಂಡಿತವಾಗಿ ಯಮನಸ್ಥರು ಈ ನಿಟ್ಟಿನಲ್ಲಿ ಕಾರ್ಯ ಮಾಡಿಕೊಂಡು, ಅಭ್ಯಾಸ ಮಾಡಿಕೊಂಡು, ಇದರ ಒಂದು ವೇಳೆ ಆಸಕ್ತಿ ಮೂಡಿಸ್ಕೊಳ್ಳೋದಾದ್ರೆ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ.